ಸೋಲು ಗೆಲುವು ಏಳು ಬೀಳು ಹಸಿವು ಅವಮಾನಗಳನ್ನುಂಡು ಸಕ್ಸಸ್ ಆದ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಸೊ ಇದನ್ನ ನಾನ್ ಹೇಳಿರೋದಲ್ಲ, ಗಾಯಕಿ ಶಮಿತಾ ಮಲ್ನಾಡ್ ಅವರು ಇದೀಗ ದರ್ಶನ್ ಅವರ ಪರ ನಿಂತು ಅವ್ರು ಮಾತನಾಡಿರುವಂತದ್ದು. ಅವ್ರೀಗ ನಮ್ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ, ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ನಿಮ್ಮ ಸುಂದರವಾದ ಮಾತುಗಳಲ್ಲಿ ದರ್ಶನ್ ಅವ್ರ ಬಗ್ಗೆ ಬರ್ದಿದ್ರಿ. ಸೊ ಫಸ್ಟ್ ರಿಯಾಕ್ಷನ್ ನಿಮ್ದು, ಅಂದ್ರೆ ಈ ರೀತಿಯ ಸ್ಥಿತಿಯಲ್ಲಿ ಅವರನ್ನ ನೋಡಿದಾಗ ನಿಮ್ಗೆ ಎಷ್ಟು ಬೇಸರ ನೋವು ಆಗಿದೆ ಅಂತ? ಹಂಗ್ ನೋಡಿದ್ರೆ ಈ ಸ್ಥಿತಿ ಅಂತಾನೆ ಅಲ್ಲ, ಅವನ್ನ ಬಹಳಷ್ಟು ಈ ರೀತಿಯಾದಂತಹ ಸ್ಥಿತಿಗಳಲ್ಲಿ ನೋಡಿ ನಾವು ಬೇಜಾರು ಪಟ್ಟಿದ್ದಿದೆ, ಸಂಕಟ ಪಟ್ಟಿದ್ದಿದೆ, ನೋವು ಪಟ್ಟಿದ್ದಿದೆ ಎಲ್ಲ ಅಭಿಮಾನಿಗಳು. ದರ್ಶನ್ ಅಭಿಮಾನಿಗಳಷ್ಟೇ ಅಲ್ಲದೆ ಕನ್ನಡ ಚಲನಚಿತ್ರವನ್ನ ಯಾರು ಇಷ್ಟಪಡ್ತಾರೆ, ಕನ್ನಡ ಸಿನಿಮಾನ ಯಾರು ನೋಡ್ತಾರೋ ಅವರು ಕೂಡ, ಅವ್ರನ್ನೂ ಸೇರಿಸ್ದಂಗೆ ಬೇಜಾರಾಗತ್ತೆ. ಯಾಕಂದ್ರೆ ಒಬ್ಬ ನಾಯಕ ನಟ ಅಷ್ಟು ಈಸಿಯಾಗಿ ಬಂದಿಲ್ಲ. ಅವ್ರ ತಂದೆ ದೊಡ್ಡ ನಟ ಆಗಿದ್ರು, ಸ್ಟಾರ್ ವಿಲನ್ ಆಗಿದ್ರು ಸಹ ಅಷ್ಟು ಈಸಿಯಾಗಿ ಅವ್ರಿಗೆ ರೆಡ್ ಕಾರ್ಪೆಟ್ ಸಿಕ್ಕಿಲ್ಲ ಅನ್ನೋದು ಎಲ್ರಿಗೂ ಗೊತ್ತು. ಸೊ ಬಹಳ ಕಷ್ಟಪಟ್ಟು ಅವ್ರದೇ ಆದಂತಹ ಒಂದು ಅಭಿಮಾನ ವರ್ಗವನ್ನ, ಅವ್ರದೇ ಆದಂತಹ ಒಂದು ಸ್ಟೈಲ್ ಅನ್ನ ಎಲ್ಲವನ್ನ ಕಟ್ಕೊಂಡು ಇವಾಗ ಈ ರೀತಿ ಆಯ್ತಲ್ಲ ಅನ್ನೋಂಥ ಬೇಜಾರು ಪ್ರತಿಯೊಬ್ಬ ಕನ್ನಡಿಗರಿಗೂ ಇದೆ, ಮನ್ಸಲ್ಲಿ ಒಳಗಡೆ ಇದ್ದೇ ಇದೆ. ಬಟ್ ಅಭಿಮಾನಿಯಾಗಿ ಯಾರ್ಯಾರಿದಾರೋ, ಅವ್ರನ್ನ ಆರಾಧಿಸ್ತಾ ಇದ್ದವಂಥವ್ರು, ಬಹಳಾನೇ ಪ್ರೀತಿಸ್ತಾ ಇದ್ದಂತಹ ನಮ್ಮಂತವ್ರಿಗೆ ತುಂಬಾನೇ ಸಂಕಟ ಆಗತ್ತೆ. ನೀವು ಒಂದ್ ಮಾತು ಬರ್ದಿದ್ರಿ, 6 ಅಡಿ ಇದ್ದವರು ನಮ್ಗೆಗೋಸ್ಕರ 3 ಅಡಿ ಆಗ್ತಾ ಇದ್ರು, ತಗ್ತಾ ಇದ್ರು ಅಂತ ಹೇಳ್ಬಿಟ್ಟು. ಸೊ ನಿಮ್ ಜೊತೆ ಅವರ ಒಡನಾಟ ಹೇಗಿತ್ತು? ಒಡನಾಟ ಅಂತ ಹೇಳೋದ್ಕಿಂತ ಮೇಡಮ್, ದರ್ಶನ್ ಅವ್ರನ್ನ ನಾವು ಜಾಸ್ತಿ ಮೀಟ್ ಮಾಡ್ತಾನೆ ಇರ್ಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಅವ್ರನ್ನ ಬರ್ಡೇನಲ್ಲಿ ನಾವು ಹೋಗಿ ವಿಶ್ ಮಾಡ್ತಾ ಇದ್ದಿದ್ದು, ಅದನ್ನ ಯಾವತ್ತೂ ಮಿಸ್ ಮಾಡ್ತಾ ಇರಲಿಲ್ಲ. ನನ್ನ ಇಡೀ ಫ್ಯಾಮಿಲಿ, ನನ್ನ ಮಕ್ಳು ಇರ್ಬೋದು, ಹಸ್ಬೆಂಡ್, ಎಲ್ಲರೂ ಒಟ್ಟಿಗೆ ಹೋಗಿ ವಿಶ್ ಮಾಡ್ತಾ ಇದ್ವಿ. ಅದ್ ಬಿಟ್ರೆ ಮತ್ತೆ ವಿಶ್ ಮಾಡಕ್ಕೆ ಹೋಗ್ತಾ ಇದ್ದಿದ್ ನಾವು. ಮಧ್ಯದಲ್ಲಿ ಎಲ್ಲೋ ಕೆಲವು ಕಾರ್ಯಕ್ರಮಗಳಲ್ಲಿ ಸಿಗ್ತಾ ಇದ್ದಂತ ಪ್ರೀತಿ, ಮತ್ತೆ ನಾವಾಗ ವರ್ಷಕ್ಕೊಮ್ಮೆ ಹೋದ್ರೂ ಸಹ ಅವರು ನಿಮ್ಮನ್ನ ಅಪ್ಕೊಳ್ತಾ ಇದ್ದಂತಹ ರೀತಿ, ಮಾತಾಡ್ತಾ ಇದ್ದಂತಹ ರೀತಿ, ಮಕ್ಕಳನ್ನ ಇರ್ಬೋದು ಎಲ್ಲ ಮಾತಾಡ್ಸಿದಂತ ರೀತಿ ಇರ್ಬೋದು, ಆವಾಗ ನಿಮ್ಗೆ ಗೊತ್ತಾಗುತ್ತಲ್ವಾ ಯಾವ ರೀತಿಯಾದಂತಹ ವ್ಯಕ್ತಿ ಇವರು ಅಂತ. ನಾನು ಅವ್ರಿಗೆ ಮೆಜೆಸ್ಟಿಕ್ ನಲ್ಲೂ ಟ್ರ್ಯಾಕ್ ಹಾಡಿದೀನಿ, ಅದ್ರಲ್ಲಿ ಸಾಧು ಕೋಕಿಲ್ ಅವ್ರ ನನ್ನ ಟ್ರ್ಯಾಕ್ ಹಾಡ್ಸಿದ್ರು. ಅಲ್ಲಿಂದ ನೋಡಿದಂತ ಬೆಳವಣಿಗೆ ಏನಿದೆ, ಅಲ್ಲಿಂದ ನೋಡಿದಂತ ವ್ಯಕ್ತಿತ್ವ ಏನಿದೆ, ಅದ್ ಇನ್ನೂ ಪ್ರತಿ ಬಾರಿ ಇನ್ನೂ ತಗ್ತಾ ಇದ್ರು. ಇನ್ನ ನನ್ನ ಎಷ್ಟ್ ಚೆನ್ನಾಗಿ ಮಾತಾಡ್ಸಾರಪ್ಪ, ಎಷ್ಟು ಅಲ್ಲಿ ಹೋದವ್ರು ಯಾರನ್ನು ನೀವು ವಾಪಸ್ ಬರ್ಬೇಕಾದ್ರೆ ಅವ್ರ ಬಗ್ಗೆ ನೆಗೆಟಿವಿಟಿ ತುಂಬ್ಕೊಂಡ್ ಬಂದೇ ಇಲ್ಲ. ಯಾರೇ ದರ್ಶನ್ ಅವ್ರನ್ನ ಮೀಟ್ ಮಾಡಿದ್ರು ಏನಪ್ಪ ಇಷ್ಟ ದೊಡ್ಡ ಸ್ಟಾರ್ ಆದ್ರೂ ಹಿಂಗೆ ಅಂತ ಅನ್ಸ್ತಾ ಇದ್ದಂತ ವ್ಯಕ್ತಿ. ಮಧ್ಯದಲ್ಲಿ ಎಲ್ಲಾದ್ರೂ ನನ್ ವಿಜಯಲಕ್ಷ್ಮಿ ತುಂಬಾನೇ ಕ್ಲೋಸ್ ಇದ್ದಿದ್ರಿಂದ ಬಹಳ ಒಳ್ಳೆ ಗೆಳೆಯರು ನಾವು. ನಾನು ಟಿವಿನಲ್ಲಿ ಆಂಕರಿಂಗ್ ನಾನು ಒಟ್ಟಿಗೆ ಮಾಡ್ತಾ ಇದ್ದಾಗಿಂದ ನನ್ಗೆ ಪರಿಚಯ ಇದ್ದಿದ್ರಿಂದ ನಾವು ಮಾತಾಡ್ಕೊಳ್ತಾ ಇದ್ವಿ, ಸಿಗ್ತಾ ಇದ್ವಿ. ಬಿಟ್ರೆ ದರ್ಶನ್ ಅವ್ರು ತುಂಬಾ ಕಮ್ಮಿ ನಮ್ಗೆ ಸಿಕ್ಕಿರೋದು. ವರ್ಷಕ್ಕೊಮ್ಮೆ ಅಥವಾ 2 ಬಾರಿ ಸಿಕ್ಕಿರ್ಬೋದು. ಈ ಭೇಟಿಗಳಲ್ಲಿ ನಿಮ್ಗೆ ಎಷ್ಟು ಆಪ್ತತೆ ಸಿಗುತ್ತೋ ಅದರಿಂದ ಗೊತ್ತಾಗತ್ತೆ ಒಬ್ಬ ಮನುಷ್ಯ ಹೆಂಗೆ ಅಂತ. ಈಗ 6 ಅಡಿನ 3 ಅಡಿ ಬಗ್ಸೋದು ಅಂತಂದ್ರೆ ಎಲ್ಲರಿಗೂ ಇರಲ್ಲ. ನಿಂತ್ಕೊಂಡ್ ಹಿಂಗ್ ಮಾತಾಡ್ತಿರ್ತಾರೆ, ನೀವ್ ಎಲ್ಲಿರ್ತೀರೋ ಅಲ್ಲಿಗೆ ಅವರು ಬಗ್ಗಿ ಹಿಂಗಿದ್ದೀರಮ್ಮ, ಹೆಂಗಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ. ಮ್ಯೂಸಿಕ್ ಡೈರೆಕ್ಷನ್ ಅನ್ನು ಶುರು ಮಾಡಿದಾಗ್ಲೂ ಅವ್ರಿಗೆ ಹೋಗಿ ವಿಶ್ ಮಾಡಕ್ ಹೋದಾಗ ಬರ್ಡೇನಲ್ಲಿ ಏನ್ ಮಾಡ್ತಾ ಇದ್ದೀರಾ, ಹಾಡ್ತಾ ಇರೋ ಜೊತೆನಲ್ಲಿ ಇದನ್ ಮಾಡ್ತಾ ಇದ್ದೀರಾ, ವೆರಿ ಗುಡ್, ಒಳ್ಳೇದಾಗ್ಲಿ. ಈ ತರದ ಟೈಮ್ ಎಷ್ಟ್ ಚೆನ್ನಾಗಿ ಕೊಡ್ತಾರೆ. ಆಮೇಲೆ ನನ್ಗೆ ತುಂಬಾನೇ ಕಮ್ಮಿ ಕನ್ನಡದ ನಾಯಕ ನಟರ ಜೊತೆ ನಮ್ಮ ಒಡನಾಟ ಇರೋದೇ ಇಲ್ಲ. ಸೊ ಇದ್ದಷ್ಟು ಒಡನಾಟದಲ್ಲಿ ಬಹಳಾನೇ ಪಾಸಿಟಿವಿಟಿ ಸಿಕ್ಕಿದೆ ನನ್ಗೆ.